ನಿಮಗೊಂದು ಸೆಕೆಂಡ್ ಥಾಟ್ ಇತ್ತ, ಒಂದು ವೇಳೆ ಏನೂ ಆಗ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕಪ್ಪ? ಆಕ್ಚುಲಿ ನಾನು ಸೆಕೆಂಡ್ ಥಾಟ್ ಇಟ್ಕೊಂಡು ಯಾವ ಕೆಲಸನೂ ಸ್ಟಾರ್ಟ್ ಮಾಡಲ್ಲ. ಬಿಕಾಸ್ ಒನ್ಸ್ ನಿಮಗೆ ಆಪ್ಷನ್ ಬಿ ಅಂತ ಒಂದು ಬಂತು ಅಂತಂದ್ರೆ ಇದು ಯಾವಾಗ್ಲೂ ನಾವು ಸ್ಕಿಪ್ ಆಗೋದಕ್ಕೆ ನೋಡ್ತೀವಿ. ಇಲ್ಲಿ ನಾವು ರಿಸ್ಕ್ ತಗೊಳ್ಳೋದಕ್ಕೆ ಚಾನ್ಸೇ ಮಾಡಲ್ಲ. ನಿಮ್ಗೆ ಇಂಡಸ್ಟ್ರಿ ಫಸ್ಟ್ ಯಾರು ಬಂದು ನಿಮಗೆ ಕೋಟಿ ಕೊಡಲ್ಲ, ಕೋಟಿ ತಗೊಳ್ಳೋಂಥ ವ್ಯಕ್ತಿ ನೀವು ಆಗ್ಬೇಕು. ಸೊ ಇದನ್ನೆಲ್ಲ ನನ್ನ ಮೈಂಡಲ್ಲಿ ಇಟ್ಕೊಂಡು ಐ ಪ್ರಿಪೇರ್ಡ್ ಮೈ ಸೆಲ್ಫ್. ದುಡ್ಡಿದ್ರು ದುಡ್ಡಿಲ್ಲ ಅಂದ್ರು ಯು ಬಿ ದ ಸೇಮ್. ನನಗೆ ಕಾರ್ ಇಲ್ದ ಟೈಮಲ್ಲಿ ಇಂಡಸ್ಟ್ರಿ ಕಾರ್ ಬೇಕು ಅಂತ ಗೊತ್ತಾಯ್ತು. ಹೆಂಗೆ ಅಂತಂದ್ರೆ ನಿಮ್ಮನ್ನ ಟ್ರೀಟ್ ಮಾಡೋದೇ ಹಂಗೆ. ಅವ್ನು ಯಂತ್ರಲ್ಲಿ ಬಂದಿದ್ದಾನೆ, ಅವ್ನು ಯಾವ ಡ್ರೆಸ್ ಹಾಕೊಂಡ್ ಬಂದಿದ್ದಾನೆ. ಈಗ ನಾವೇ ಯಾರೋ ಬೆಂಜಲ್ ಬಂದ್ರು ರೆಸ್ಪೆಕ್ಟ್ ಬೇರೆ ತರ ಕೊಡ್ತೀವಿ, ನಾರ್ಮಲ್ ಟೂ ವೀಲರ್ ಬಂದ್ರೆ ರೆಸ್ಪೆಕ್ಟ್ ಬೇರೆ ತರ ಕೊಡ್ತೀವಿ. ಆ ಟೈಮಲ್ಲಿ ನನ್ನ ಫ್ರೆಂಡ್ಸ್ ನನಗೆ ತಗೋ ನಿನಗೆ ಕಾರ್ ಬೇಕು, EMI ನಾವು ಕಟ್ಕೊಂಡು ಹೋಗ್ತೀವಿ. ಈಗ ಪ್ರತಿಯೊಬ್ಬರಿಗೂ ಏನ್ ಅನ್ಸ್ಬಿಡುತ್ತೆ, ಇವ್ನು ಆರ್ಟಿಸ್ಟ್ ಆಲ್ಮೋಸ್ಟ್ 3-4 ವರ್ಷ ಕೆಲಸ ಮಾಡಿದ್ದಾನೆ, ಇವ್ನಿಗೆ ಏನ್ ಕಡಿಮೆ, ಸೊ XUV ಇಟ್ಟಿದ್ದಾನೆ, ಇವ್ನಿಗೆ ಏನ್ ಕಡಿಮೆ, XUVಗೆ 35,000 EMI ಕಟ್ಬೇಕು. ಅಂಡ್ ಕೆಲವು ಫ್ರೆಂಡ್ಸ್ಗಳಿರೋದ್ರಿಂದ ನಂದು ಈ ಕೋವಿಡ್ ಅನ್ನೋದು ಮುಂದೆ ಹೋಯ್ತು ಅಷ್ಟೇನೆ. ಅದರ್ವೈಸ್ ನಾನು ಊರೇ ಬಿಡಬೇಕಾಗಿತ್ತು. ಪ್ರಾಕ್ಟೀಸ್ ಬರೋದಿದ್ರೆ ತುಂಬಾ ದೊಡ್ಡವ್ರ ಮಕ್ಕಳೆಲ್ಲ ಫಾರ್ಚುನರ್ ಬರೋರು, ಸೊ ಇನ್ನೊಂದು ಸ್ವಲ್ಪ ನಾರ್ಮಲ್ ಅವರೆಲ್ಲ I-20 ಬರೋರು, ಇನ್ನು ಕೆಲವರೆಲ್ಲ ಬೈಕಲ್ಲಿ ಬರೋರು. ನಾನು ಅವತ್ತಿನ ದಿನ ನಡ್ಕೊಂಡು ಹೋಗ್ತಾ ಇದ್ದೆ, ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಆಗಿ ನಾನು ಅಳತೆ ಎಲ್ಲ ಕೊಟ್ಟು ರೆಡಿ ಇರೋ ಅಂತ ಸಿನಿಮಾ ನನ್ನನ್ನು ಬಿಟ್ಟು ಬೇರೆ ವ್ಯಕ್ತಿ ಮಾಡ್ತಿದ್ದೆ. ಇನ್ನು ಮಾಡಿದೋ ನೀನು ಯಾರು ಅಲ್ಲ, ನನ್ನ ಫ್ರೆಂಡೇ ಮಾಡಿದ್ದು. ಸೋಲು ಕಾಮನ್ ಎಲ್ಲರಿಗೂ. ಸೋಲ್ ಇಲ್ಲ ಅಂದ್ರೆ ನೀನು ಗೆಲುವು ಹೆಂಗೆ ಎಂಜಾಯ್ ಮಾಡೋಕ್ಕಾಗತ್ತೆ? ಗೆಲ್ಲೋದು ಸೆಕೆಂಡ್ರಿ. ಗೆಲುವು ಈಸ್ ಈಸಿ ಎವ್ರಿ ಒನ್, ಬಟ್ ಈ ಸೋಲನ್ನು ಅನುಭವಿಸ್ಕೊಂಡ್ ಬರೋದಿದೆಯಲ್ಲ ತುಂಬಾ ಕಷ್ಟ ಅದು.